ನೀವು ಬಳಸ್ತಾ ಇದ್ದೀರಾ ಸಾರ್ವಜನಿಕ ಸಾರಿಗೆಯನ್ನ, ನೀವು ನಮಗೆ ಉಪದೇಶ ಮಾಡೋಕ್ಕಿಂತ ಮುಂಚೆ ನೀವು ಬಳಸ್ತಿದ್ದೀರಾ ಅಂತ ಮೊದಲು ನೋಡಿ. ನೀವು ಬಳಸ್ತಿಲ್ಲ, ಶೋ ಮಾಡೋದಕ್ಕೋಸ್ಕರ ಒಂದಿನ ಮೆಟ್ರೋಲ್ ಹೋಗಿ ಬಂದೆ ಅನ್ನೋದಲ್ಲ. ನೀವು ಬಳಸೋ ಮೂಲಕ ಅದನ್ನ ಜನರಿಗೆ ನಮಗೆ ಉಪದೇಶ ಮಾಡೋದಕ್ಕೊಂದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ, ನೀವು ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ರಿ. ಮೆಟ್ರೋ ವೀಸಬಲ್, ಮೆಟ್ರೋ ನಮಗೆ ಅನುಕೂಲ ಆಗುತ್ತಾ ಅಥವಾ ಟನಲ್ ಅನುಕೂಲ ಆಗುತ್ತಾ ಅಂತ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ನೀವು ಮುಂಬೈಯಿಂದ ಅಹಮದಾಬಾದ್ಗೆ ಟ್ರೈನ್ ಅನ್ನು ಮಾಡ್ತಿದ್ರಿ, ಬುಲೆಟ್ ಟ್ರೈನ್ ಅನ್ನ. ಬಡವರು ಹೋಗಕ್ಕಾಗತ್ತಾ ಅದ್ರೊಳಗೆ? ಶ್ರೀಮಂತರೇ ಓಡಾಡೋದಕ್ಕೆ, ಶ್ರೀಮಂತರಿಗಾಗೇ ಮಾಡ್ತಿರುವಂತ ಬುಲೆಟ್ ಟ್ರೈನ್ ಆಗಿದೆ ಅದು. ನೀವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಮಾತಿನ ಮಧ್ಯೆ ಹಿಮಾಲಯವನ್ನ ಕೊರಿಬೇಕಾದ್ರೆ ನಿಮ್ ಪ್ರಕೃತಿ ಬಗ್ಗೆ ಯೋಚನೆ ಬರಲಿಲ್ಲ. ಬೆಂಗಳೂರಲ್ಲಿ ಮಾತ್ರ ಪ್ರಕೃತಿ ಯೋಚನೆ ಆಗೋಯ್ತಾ ನಿಮ್ಗಾಗಾದ್ರೆ? ಅದಕ್ಕೆಲ್ಲ ತಲೆ ಬೇಕೆ ಸರ್, ತಲೆ. ಸರಿ ಆಯ್ತು, ಒಂದ್ ನಿಮಿಷ. ಶ್ರೀಮಂತರ ಬಗ್ಗೆ ಮಾತಾಡ್ತಿದ್ರೆ ಮುಗಿಸ್ಬಿಡ್ತೀನಿ. ಶ್ರೀಮಂತರ ಬಗ್ಗೆ ಮಾತಾಡ್ತಾ ಇದ್ರಿ, ಶ್ರೀಮಂತರಿಗೋಸ್ಕರ ಮಾಡ್ತಿರುವಂತ ರಸ್ತೆ ಇದು, ಟನಲ್ ರಸ್ತೆ ಅಂತ. ಹೌದು, ಹಂಗೆ ಅನ್ಕೊಳ್ಳೋಣ ಒಂದು ಕ್ಷಣಕ್ಕೆ. ಯಾಕೆ ಸ್ವಾಮಿ, ಶ್ರೀಮಂತರು ಟ್ಯಾಕ್ಸ್ ಕಟ್ಟಲ್ವಾ? ಶ್ರೀಮಂತರು ದುಡ್ಡಲ್ಲಿ ಶ್ರೀಮಂತರಿಗಾಗಿ ನಾವು ಒಂದ್ ರಸ್ತೆ ಮಾಡ್ತೀವಿ, ಟನಲ್ ರಸ್ತೆ ಮಾಡ್ತೀವಿ ಅಂದ್ರೆ ಏನ್ ತಪ್ಪು? ಮರ್ಯಾದೆಯಿಂದ ಹೇಳಿದ್ರೆ ಸರಿ, ತೆಗೆದ್ ಬಿಟ್ಟೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ನಾನ್ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸ್ತೀರಾ ಅಂತ ನೀವು ಕೇಳಿದ್ರಿ. ಎಲ್ಲೆಲ್ಲಿ ಮೆಟ್ರೋಲ್ ಹೋಗಬಹುದೋ, ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರಲಿ, ಸರ್ಕಾರಿ ಕಾರ್ಯಕ್ರಮ ಇರಲಿ, ಮೆಟ್ರೋ ಕನೆಕ್ಟಿವಿಟಿ ಇರುವಂತ ಎಲ್ಲಾ ಕಡೆ ನಾನು ಮೆಟ್ರೋಲ್ ಹೋಗ್ತೀನಿ. ಪ್ರತಿ ಸತಿ ಮೆಟ್ರೋಲ್ ಹೋದಾಗ್ಲೂ ಕೂಡ ಅದನ್ನ ಫೋಟೋ ಹಾಕುವಂತ ಒಂದು ಇದಕ್ಕೆ ಬಂದಿಲ್ಲ. ಯಾಕೆಂದ್ರೆ ನನಗೊಂದು ನಾರ್ಮಲ್ ಆಕ್ಟಿವಿಟಿ. ಮಧ್ಯಾಹ್ನ ನೀವು ಇವತ್ತು ಊಟ ಮಾಡ್ತೀರಾ, ಫೋಟೋ ಹಾಕ್ತೀವಾ ಮಧ್ಯಾಹ್ನ ಊಟ ಮಾಡಿದೆ ನಾನು ಅಂತ? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ದಿನ ಬೆಳಗ್ಗೆ ಬಟ್ಟೆ ಹಾಕೋತೀವಿ, ಹಲ್ಲು ಉಜ್ತೀವಿ. ಇವತ್ ಬೆಳಗ್ಗೆ ನಾನು ಹಲ್ಲು ಉಜ್ದೆ ಅಂತ ಫೋಟೋ ಹಾಕ್ತೀವಾ? ಒಂದು ಸಹಜವಾದಂತ ಆಕ್ಟಿವಿಟಿ ಅದು. ಯಾರು ಬಹಳ ದೊಡ್ಡ VIP ಗಳಿರ್ತಾರೆ, ಯಾವಾಗ್ಲೋ ಒಂದ್ ಸತಿಗೆ ಮೆಟ್ರೋಲ್ ಹೋಗ್ತಾರೆ, ಅವ್ರಿಗೆ ಹಂಗಾಗ್ಬೋದು. ಒಂದ್ ಕೆಲಸ ಮಾಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ತೇಜಸ್ವಿ ಸೂರ್ಯ #, ಅಂತ ಹಾಕ್ಬಿಟ್ಟು ಸುಮ್ನೆ ಸರ್ಚ್ ಮಾಡಿ. ಒಂದ್ 50 ಫೋಟೋ ಯಾರಾದ್ರೂ ಸಾರ್ವಜನಿಕರು ಮೆಟ್ರೋಲಿ ನಾನು ಓಡಾಡ್ದಾಗ ತಕೊಂಡು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರಲ್ಲ, ಆ ಫೋಟೋ ನಿಮಗೆ ಸಾಕ್ಷಿಗಳಲ್ಲಿ ಸಿಗ್ತವೆ. ಇದು ಮೊದಲನೇದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎರಡನೇದು, ಶ್ರೀಮಂತರಿಗೋಸ್ಕರನೇ ನಾವು ಮಾಡ್ತಿದೀವಿ ಅಂತ ಹೇಳಿದ್ರಿ, ಅದ್ರಲ್ಲಿ ಏನ್ ತಪ್ಪು ಅಂತ ಕೇಳಿದ್ರಿ. ಎರಡು ಉತ್ತರ. ಒಂದು, ಬುಲೆಟ್ ಟ್ರೈನ್ ಇರುವಂತದ್ದು ಅಹಮದಾಬಾದಿಂದ ಇನ್ನೊಂದು ಯಾವ್ದೋ ದೂರದ ಊರಿಗೆ ಹೋಗಕ್ಕೆ, ಮುಂಬೈಯಿಂದ ಅಹಮದಾಬಾದಿಗೆ, ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ಗಲ್ಲ. ಅಷ್ಟು ಗೊತ್ತಾಗಲ್ವಾ? ಓದಿದ್ದೀನಿ ಅಂತ್ಯ. ನಮ್ಮ ಊರಿಂದ ಈ ಊರಿಂದ ಸರ್ ನಾವು ಟೋಲ್ ಕಟ್ಟೋದು ಯಾವಾಗ? ಟೋಲ್ ಕಟ್ಟೋದು ಒಂದು ಊರಿಂದ ಇನ್ಯಾವುದೋ ದೂರದ ಊರಿಗೆ ಹೋಗ್ತಿದೀವಿ ಅಂತಂದಾಗ ಕಟ್ತೀವಿ ಟೋಲು. ದಿನನಿತ್ಯ ಓಡಾಡೋ ರೋಡಿಗೆ ನಾಳೆ ಬೆಳಗ್ಗೆಯಿಂದ ನೀನು 660 ರೂಪಾಯಿ ಕಟ್ಟಬೇಕು ಅಂತಂದ್ರೆ, 660 ರೂಪಾಯಿ ಪ್ರತಿ ದಿವಸ ಕಟ್ಟಬೇಕು ಅಂತಂದ್ರೆ ಸರಿ. ಹಂಗಿದ್ರೆ ಒಂದ್ ನಿಮಿಷ, ಒಂದ್ ನಿಮಿಷ, ಹಂಗಿತ್ತು ಅಂದ್ರೆ ಒಂದ್ ನಿಮಿಷ, ಬೇಕಾದವ್ರು ಕಟ್. ಒಂದ್ ನಿಮಿಷ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಚಿಕ್ಕ ಟನಲ್ ಮಾಡ್ತಾರಂತೆ 1 ಕಿಲೋಮೀಟರ್ದು, ಆಯ್ತಾ? ನಾನು ಇನ್ನೂ ಹೇಳ್ತಿದ್ದೀನಿ, ಪರ್ಸೆ ನಾವು ಟನಲ್ ಅನ್ನ ವಿರೋಧ ಮಾಡ್ತಾ ಇಲ್ಲ. ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಉಪಯೋಗ ಆಗತ್ತಾ ಅನ್ನೋದನ್ನ ನೋಡ್ ಮಾಡಿ, ಅದ್ರಲ್ಲಿ ನೀವು ಮಾಡಿಲ್ಲ. ಆದ್ರೆ ನಾಳೆ ಬೆಳಗ್ಗೆ ನೀವು 1 ಕಿಲೋಮೀಟರ್ಗೂ 500 ಕಿಲೋಮೀಟರ್ಗೂ 550 ಮೀಟರ್ಗೂ ಇನ್ನೊರ್ಗೂ ಟನಲ್ ನ ಮಾಡಿ ಪ್ರತಿ ಕಡೆಗೂ ನೀವು ಟೋಲ್ ಇಡ್ತಾ ಬಂದ್ರೆ, ಈ ಜಯನಗರದಿಂದ ಮಲ್ಲೇಶ್ವರಕ್ಕೆ ಹೋಗ್ಬೇಕು ಅಂದ್ರೆ ಅಥವಾ ಜಯನಗರದಿಂದ ಬಸವನಗುಡಿಗೆ ಬರಬೇಕು ಅಂದ್ರೆ ಪ್ರತಿ ದಿವಸ ಟೋಲ್ ಕಟ್ಕೊಂಡು ಬರಬೇಕು ಅಂತಂದ್ರೆ ಏನ್ ಸರ್ ಕತೆ? ಉಸಿರಾಡಕ್ಕೂ ಟ್ಯಾಕ್ಸ್ ಕಟ್ಬೇಕಾಗತ್ತ. ಆಮೇಲೆ ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮಗೆ ಗೊತ್ತಿರಬಹುದು. ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಒಂದು 20 ದಿವಸಗಳ ಹಿಂದೆ ಒಂದು ಟೋಲ್ ಪಾಲಿಸಿ ಬಿಡುಗಡೆ ಮಾಡಿದೆ. ಏನದು? ದೇಶದಲ್ಲಿ ಯಾವುದೇ ಕಡೆಗೆ ನೀವು ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಒಂದು ಆನ್ಯುವಲ್ ಪಾಸ್ ಕೊಡ್ತಾ ಇದ್ದಾರೆ. ಎಷ್ಟು ರೂಪಾಯಿಗೆ? 3000 ರೂಪಾಯಿಗೆ ಆನ್ಯುವಲ್ ಪಾಸ್. ದಿನ ಓಡಾಡಬಹುದು. ದಿನ ಇಲ್ಲಿ ನಿಮ್ಮ ಹತ್ರ ಕಾರ್ ಪೆಟ್ರೋಲ್ ಇದೆ ಅಂದ್ರೆ ದಿನ ಇಲ್ಲಿಂದ ಬೆಳಗಾವಿಯಿಂದ ಬೆಂಗಳೂರು ದಿನ ಮಾಡಬಹುದು. 3000 ರೂಪಾಯಿ ವರ್ಷಕ್ಕೆ. ಆದ್ರೆ ನೀವಿಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಮಾಡ್ತಾ ಇರೋದಕ್ಕೆ ತಿಂಗಳಿಗೆ 20,000 ರೂಪಾಯಿ ಟೋಲ್. ನೋಡ್ದೇನು ಎಂತ ಕಲಾಕಾರ ನನ್ನ ಮಗ, ಎಲ್ಲರನ್ನು ಯಾಮಾರ್ತಾನೆ, ಬಿಟ್ರೆ ಬೆಂಗಳೂರೇ ಬರ್ ಮಾಡ್ಬಿಡ್ತಾನೆ. ಹೇಳಿ ಸರ್. ನಮಸ್ತೆ. ಇನ್ನು ಕಾಂಗ್ರೆಸ್ನವ್ರು ನಿಮ್ ಸ್ಟೇಟ್ಮೆಂಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅವ್ರು ಹೇಳ್ತಾರಲ್ಲ, ನೀವು ಶ್ರೀಮಂತರಿಗೇನೆ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ನ, ಎಕ್ಸ್ಕ್ಲೂಸಿವ್ ಶ್ರೀಮಂತರಿಗೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕಾ ಹಾತ್ ಆಮ್ ಆದ್ಮಿ ಕೆ ಸಾಥ್ ಅನ್ನೋದು ನಾಳೆ ಬೆಳಗ್ಗೆಯಿಂದ ನಿಲ್ಸಿ. ಕಾಂಗ್ರೆಸ್ ಕಾ ಹಾತ್ ಅಮೀರೋಂ ಕೆ ಸಾಥ್ ಅನ್ನೋದನ್ನ ಎಲ್ಲಾ ಕಡೆ ಹೇಳಿ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ನಾವು ಯಾವತ್ತು ಥಿಂಕ್ ಮಾಡಬೇಕಾದ್ರೆ ಒಂದು
ವಾಸ್ತವಾಂಶ ಏನಿದೆ ಅನ್ನೋದನ್ನ ನಾವು ಅರ್ಥಕೊಂಡು ಮಾತಾಡ್ಬೇಕು ಸರ್. ಈಗ ಕಾರುಗಳ ಪ್ರಮಾಣ ಅಷ್ಟಿದ್ದಾಗ 10 ಲಕ್ಷಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ಒಂದು ಕಾರ್ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ಇವತ್ತು ಸಿಲ್ಕ್ ಬೋರ್ಡ್ ಇಂದ ಹೆಬ್ಬಾಳಕ್ಕೆ ನಾನು ದುಡ್ಡು ಕೊಟ್ಟು ಹೋಗ್ತೀನಿ ಅನ್ನೋದ್ರಲ್ಲಿ ಏನು ತಪ್ಪಿರಲ್ಲ ಸರ್. ಆತ ಭರಿಸಬಲ್ಲ. ಅದು ಅವ್ನ್ ಮಿಡ್ಲ್ ಕ್ಲಾಸ್ ಬಡವನ ಹೈ ಕ್ಲಾಸ್ ಅಂತ ನಾವು ಹೇಳೋದು ಬೇಡ. ಅವನ ಅವಶ್ಯಕತೆಗೆ ಅವನು ಹೋಗ್ಲಿ, ಅದ್ರಲ್ಲಿ ತಪ್ಪೇನಿದೆ. ಎರಡನೇದು ಸರ್, ದೇಶವ್ಯಾಪಿಯಾಗಿ 75 ಟನಲ್ ಪ್ರಾಜೆಕ್ಟ್ಗಳು ನಡೀತಿದೆ. ಎಲ್ಲಾ ಕಡೆ ನೀವ್ ಹೇಳುವಂತಹ ಇಷ್ಟು ಕಷ್ಟ ನಷ್ಟಗಳು ಇದ್ದೇ ಇದೆ. ಆದ್ರೆ ನೀವೆಲ್ಲೂ ಪ್ರಶ್ನೆ ಮಾಡಲ್ಲ, ಬರೀ ಇಲ್ಲಿ ಮಾತ್ರ ಪ್ರಶ್ನೆ ಮಾಡ್ತೀರಾ. 660 ರೂಪಾಯಿ ನೀವು ಕೊಟ್ಕೊಳ್ಳಿ, ಟನಲ್ ರೋಡ್ ಮಾಡಿ, ಬೇರೆಯವ್ರು ಯಾರಿಗೂ ತೊಂದರೆ ಆಗದಲೇ ಇರೋ ರೀತಿ ಮಾಡಿ, ಅದನ್ನ ಸ್ಟಡಿ ಮಾಡಿ. ನಿಮ್ಗೆ ಗೊತ್ತು? ನೀವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟೇ ಮಾಡಿಲ್ವಲ್ಲ. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ನೀವು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ಒಂದ್ ನಿಮಿಷ, ನೀವು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ನಮ್ಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗದೇ ಇಲ್ಲ, ನಮ್ಗೆ ಯಾವ್ದೇ ಸಮಸ್ಯೆ ಬರಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದೀರಲ್ಲ ನೀವು. ಆ ರಿಪೋರ್ಟ್ ಕೊಡಿ, ಮೊದಲನೇದು. ಎರಡನೇದು, ಶ್ರೀಮಂತರಿಗೋಸ್ಕರನೇ ನೀವು ಮಾಡ್ತಿದ್ದೀರಾ, ಅವ್ರು ಹೆಂಗು ಕೊಟ್ಕೋತಾರೆ ಅನ್ನೋದಾದ್ರೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯಾಕೆ ಕೊಡ್ತೀರಾ? ನಾನು ಸುಮ್ ಕೂರೋ ಮಗ ಅಲ್ಲ. ಟನಲ್ 660 ರೂಪಾಯಿ ಟೋಲ್ ಬದ್ರು 5,000 ರೂಪಾಯಿ ಮಾಡಿ. ಬೇರೆ ಯಾವ ಪ್ರಾಜೆಕ್ಟ್ ಅಲ್ಲೂ ಇದೊಂದು ಕುತೂಹಲ ಇದೆ ತೇಜಸ್ವಿ ಸೂರ್ಯ ಅವರೇ, ಬೇರೆ ಯಾವ ಪ್ರಾಜೆಕ್ಟ್ ಅಲ್ಲೂ ಕೂಡ ಟೆಂಡರ್ ಪ್ರಾಸೆಸ್ ಆಗುವಾಗ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡೋದೇ ಇಲ್ವಾ? ಇದ್ರ ಪ್ರೈಸ್ ಹೈ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಮೇಡಮ್ ಯಾವ ಪ್ರಾಜೆಕ್ಟ್ ಕೊಡ್ತಾರೆ ವಯಬಿಲಿಟಿಗೆ? ಒಂದ್ ನಿಮಿಷ, ಯಾವ ತರ ಪ್ರಾಜೆಕ್ಟ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡ್ತಾರೆ? ಅಣ್ಣ ನಿಮ್ಗೆ ಏನ್ ಬೇಕು, ಯಾವ ತರ ಬೇಕು ತೋರಿಸ್ಬಿಡಿ ಅಣ್ಣ. ಎಲ್ಲ ಎಷ್ಟೊಂದು ಪ್ರಾಜೆಕ್ಟ್ ಅಲ್ಲಿ ಕೊಡ್ತಾರೆ. ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಇದೆ. ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ, ಒಂದು ಆಸ್ಪತ್ರೆ ಬರಬೇಕು ಅಂತ. ಅದಕ್ಕೆ ಎಷ್ಟೋ ಜನಕ್ಕೆ ಬಂದು ಹೇಳ್ತಾರೆ, ನೋಡ್ರಪ್ಪ ನಿಮ್ಗೆ ಯಾವ್ದಾರ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಾಡಕ್ಕಾಯ್ತು ಅಂದ್ರೆ ಮಾಡಿ, ಸಾರ್ವಜನಿಕರಿಗೆ ಬಡವರಿಗೆ ಅದರಿಂದ ಸಹಾಯ ಆಗುತ್ತೆ. ಅದಕ್ಕೆ 1,000 ಕೋಟಿ ಬಜೆಟ್ ಅನ್ನೋದಾದ್ರೆ ನೀವು 700 ಕೋಟಿ ಹಾಕಿದ್ರೆ ಇನ್ನು 300 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಇದು ವಯಬಿಲಿಟಿ ಗ್ಯಾಪ್ ಫಂಡಿಂಗ್. ಯಾವ ಉದ್ದೇಶಕ್ಕೆ? ಸಾರ್ವಜನಿಕರಿಗೆ ಎಲ್ರಿಗೂ ಉಪಯೋಗ ಅಂತ ಆಗುವಂತ ಒಂದು ಇದಕ್ಕೆ. ನಾವು ಸಬ್ಸಿಡಿ ಕೊಡಬೇಕಾಗಿರೋದು ಯಾರಿಗೆ ಮೇಡಮ್? ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಏನು? ಇಟ್ ಇಸ್ ಸಬ್ಸಿಡಿ. ಸಬ್ಸಿಡಿ ಕೊಡಬೇಕಾಗಿರೋದು ನಾವು ಶ್ರೀಮಂತನ್ಗೋ ಬಡವನ್ಗೋ? ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ವಾ ಇದು? ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಟನಲ್ ರೋಡ್ ಯೋಜನೆಗೆ ಸರ್ಕಾರವು ಸುಮಾರು 7,500 ಕೋಟಿ ರೂಪಾಯಿಗಳ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದರೆ ವಿಡಿಎಫ್ ನೀಡಲು ಮುಂದಾಗಿರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಬೃಹತ್ ಮೊತ್ತದ ಹಣವು ಸಾಮಾನ್ಯ ಜನರು ಕಟ್ಟುವ ತೆರಿಗೆಯಿಂದ ಬರುತ್ತದೆ. ಆದರೆ ಯೋಜನೆಯ ಲಾಭ ಮಾತ್ರ ಕೇವಲ ದುಬಾರಿ ಕಾರುಗಳನ್ನು ಹೊಂದಿರುವ ಮತ್ತು ಹೆಚ್ಚಿನ ಟೋಲ್ ಪಾವತಿಸಬಲ್ಲ ಶ್ರೀಮಂತ ವರ್ಗಕ್ಕೆ ಮಾತ್ರ ಸೀಮಿತವಾಗುವ ಸಾಧ್ಯತೆಯಿದೆ. ತೇಜಸ್ವಿ ಸೂರ್ಯ ಅವರು ಹೇಳುವಂತೆ ಸಾಮಾನ್ಯ ವ್ಯಕ್ತಿ ಕಟ್ಟುವ ತೆರಿಗೆ ಹಣವನ್ನು ಶ್ರೀಮಂತರಿಗಾಗಿ ನಿರ್ಮಿಸುವ ರಸ್ತೆಗೆ ಸಬ್ಸಿಡಿಯಾಗಿ ನೀಡುವುದು ಎಷ್ಟು ಸರಿ? ಈ ಹಣವನ್ನು ಮೆಟ್ರೋ ಅಥವಾ ಬಿಎಂಟಿಸಿ ಬಸ್ಗಳಂತಹ ಸಾರ್ವಜನಿಕ ಸಾರಿಗೆಯನ್ನು ಬಲಪಡಿಸಲು ಬಳಸಿದರೆ ನಗರದ 90% ಜನರಿಗೆ ನಿಜವಾದ ಅನುಕೂಲವಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ, ಯಾವುದೇ ದೊಡ್ಡ ಮೂಲಸೌಕರ್ಯ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಅದರ ಪರಿಸರ ಪರಿಣಾಮದ ಬಗ್ಗೆ ಸಮಗ್ರ ಅಧ್ಯಯನ ನಡೆಸುವುದು ಅತ್ಯಗತ್ಯ. ಬೆಂಗಳೂರಿನಂತಹ ನಗರದಲ್ಲಿ ವೈಜ್ಞಾನಿಕ ವರದಿಗಳಿಲ್ಲದೆ ಭೂಗತ ಟನೆಲ್ಗಳನ್ನು ನಿರ್ಮಿಸುವುದು ಮುಂದಿನ ದಿನಗಳಲ್ಲಿ ಪರಿಸರಕ್ಕೆ ದೊಡ್ಡ ಹೊರೆಯಾಗಬಹುದು. ಕೇವಲ ವಾಹನಗಳ ದಟ್ಟಣೆ ಕಡಿಮೆ ಮಾಡಲು ರಸ್ತೆಗಳನ್ನು ನಿರ್ಮಿಸುವುದು ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರವಲ್ಲ. ಬದಲಾಗಿ ಸಮರ್ಪಕವಾದ ಸಾರ್ವಜನಿಕ ಸಾರಿಗೆ ಮತ್ತು ಪರಿಸರ ಸ್ನೇಹಿ ಯೋಜನೆಗಳ ಮೂಲಕ ಮಾತ್ರ ಬೆಂಗಳೂರಿನ ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಎಂಬುದು ನನ್ನ ಅನಿಸಿಕೆ. ನಿಮಗೇನನಿಸುತ್ತದೆ? ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನು ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.